ಹಾಯ್ ವೆಲ್ಕಮ್ ಬ್ಯಾಕ್ ಟು ಏಷ್ಯನ್ ಮಾನ್ಯ ಯೂಟ್ಯೂಬ್ ಚಾನಲ್. ನಾನಿವತ್ತು ಸ್ವೀಟ್ ಪೊಟ್ಯಾಟೊ ಒಬ್ಬಟ್ಟು ಮಾಡ್ತಿದ್ದೀನಿ. ಅರ್ಧ kg ಸ್ವೀಟ್ ಪೊಟ್ಯಾಟೊನ ತೊಗೊಂಡಿದ್ದೀನಿ. 1 ಕಪ್ಪು ಕಾಯಿ ಅಥವಾ ಕೊಬ್ಬರಿ ತುರಿ, 1 ಕಪ್ಪು ಬೆಲ್ಲ, ಸ್ವಲ್ಪ ಮೈದಾ ಹಿಟ್ಟು, ಏಲಕ್ಕಿ ಪೌಡರು 1/4 ಸ್ಪೂನು. ಸ್ವೀಟ್ ಪೊಟ್ಯಾಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ನಾನು ತೊಗೊಂಡಿರೋದು ಸ್ವಲ್ಪ ದಪ್ಪ ಇತ್ತು, ಬೇಗ ಬೇಯಲ್ಲ, ಹಾಗಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಫಸ್ಟು ಸ್ವೀಟ್ ಪೊಟ್ಯಾಟೊನ ಬೇಯಕ್ಕೆ ಇಡ್ತಾಯಿದ್ದೀನಿ. ಒಂದು ಕುಕ್ಕರ್ಗೆ ಸ್ವಲ್ಪ ಹುಲ್ಲು ಹಾಕ್ಕೊಂಡು ಅದಕ್ಕೊಂದು ಗ್ಲಾಸ್ ನೀರನ್ನ ಹಾಕ್ತಾಯಿದ್ದೀನಿ. ಇದು ಓಲ್ಡ್ ಸ್ಟೈಲ್, ನಮ್ಮ ಅಜ್ಜಿ ಎಲ್ಲ ಈ ಥರ ಮಾಡ್ತಾರೆ. ನೀವು ಬೇಕಿದ್ದರೆ ಇದನ್ನು ಸ್ಟೀಮ್ ಬಾಯ್ಲ್ ಮಾಡ್ಕೊಬೋದು, ಇಲ್ಲಾಂದರೆ ಇಡ್ಲಿ ಪಾತ್ರೆಲಿ ಕೂಡ ಮಾಡ್ಕೊಬೋದು. ನಿಮಗೆ ಯಾವ್ದು ಕನ್ವೀನಿಯೆಂಟ್ ಆಗುತ್ತೆ ಆ ಥರ ಮಾಡ್ಕೊಳ್ಳಿ. 2 ವಿಷಲ್ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನಾನು ಇವಾಗ ಓಪನ್ ಮಾಡ್ತಿದ್ದೀನಿ. ನೀವೇನಾದರೂ ಸಣ್ಣದಾದ ಸ್ವೀಟ್ ಪೊಟ್ಯಾಟೊ ತೊಗೊಂಡಿದ್ರೆ 1 ವಿಷಲ್ ಹಾಕ್ಸಿ ಸಾಕು. ಸಿಪ್ಪೆನ ಬಿಡಿಸಿಟ್ಕೊಳ್ತಾ ಇದ್ದೀನಿ. ಬೆಂದಿರೋದ್ರಿಂದ ತುಂಬ ಈಸಿಯಾಗಿ ಸಿಪ್ಪೆನ ಬಿಡಿಸ್ಬೋದು. ಇವಾಗ ಒಂದು ಜಾರ್ಗೆ ಕೊಬ್ಬರಿ ತುರಿನ ಹಾಕ್ಕೊಂಡು ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀನಿ. ಗ್ರೈಂಡ್ ಆದಮೇಲೆ ಇದಕ್ಕೇ ಬೆಲ್ಲ ಮತ್ತು ಸ್ವೀಟ್ ಪೊಟ್ಯಾಟೊನ ಹಾಕಿ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ನಾನು ಏನಕ್ಕೆ ಸ್ವೀಟ್ ಪೊಟ್ಯಾಟೊನ ಸೇರಿಸಿ ಗ್ರೈಂಡ್ ಮಾಡ್ತಿದ್ದೀನಿ ಅಂತಂದರೆ, ನಾರುಗಳೆಲ್ಲ ಫೈಬರ್ ಏನಿದೆ ಅದೆಲ್ಲ ನೀಟಾಗಿ ಗ್ರೈಂಡ್ ಆದರೆ ಬಾಯಿಗೆ ಸಿಗಲ್ಲ, ಇಲ್ಲ ಅಂದರೆ ಚೆನ್ನಾಗಿ ಅನಿಸಲ್ಲ ತಿನ್ನಬೇಕಾದ್ರೆ, ಅದಕ್ಕೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸಣ್ಣ ಇರೋ ಸ್ವೀಟ್ ಪೊಟ್ಯಾಟೊನ ತೊಗೊಂಡ್ರೆ ನಾವು ಅದನ್ನು ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಹ ಮಾಡ್ಕೊಬೋದು. ಗ್ರೈಂಡ್ ಆದಮೇಲೆ ಅದನ್ನು ಪ್ಲೇಟ್ಗೆ ಎತ್ತಿಟ್ಕೊಂಡು 1/4 ಸ್ಪೂನ್ ಏಲಕ್ಕಿ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೂರಣನ ರೆಡಿ ಮಾಡಿ ಇಟ್ಕೊಳ್ತಿದ್ದೀನಿ. ಮರ್ಕಿನ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ನಾದ್ಕೊಂಡು 1/2 ಅವರ್ ಕ್ಲೋಸ್ ಮಾಡಿಟ್ಟಿದ್ದೆ. ನೆಕ್ಸ್ಟ್ ಇವಾಗ ಒಬ್ಬಟ್ಟನ್ನ ತಟ್ಕೊಳ್ಳೋಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ನೋಡಿ, ಇವಾಗ ಕಲಸಿಟ್ಟಿರೋ ಅಂಥ ಮೈದಾ ಹಿಟ್ಟನ್ನ ತೊಗೊಂಡು ಸ್ವಲ್ಪ ತಟ್ಕೊಬೇಕು. ತಟ್ಕೊಂಡಾದಮೇಲೆ ಹೂರಣನ ತೊಗೊಂಡು ಮಧ್ಯಕ್ಕಿಟ್ಟು ನೀಟಾಗಿ ಕ್ಲೋಸ್ ಮಾಡ್ಕೊಬೇಕು. ಹೂರಣ ಕಾಣಿಸ್ದೇ ಇರೋ ಥರ ಕ್ಲೋಸ್ ಮಾಡ್ಕೊಂಡಾದಮೇಲೆ ಎಕ್ಸ್ಟ್ರಾ ಏನಾದರೂ ಇಟ್ಟಿದ್ರೆ ಅದನ್ನು ತೆಗೆದಾಕೊಬೋದು. ಇವಾಗ ನೋಡ್ತಿದ್ದೀರಲ್ಲ, ಈ ಥರ ಮಾಡ್ಕೊಬೇಕು. ಇದಾದಮೇಲೆ ಕೈಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹೋಳ್ಗೆನ ತಟ್ಕೊಬೇಕು. ನಿಮಗೆ ಹೋಳ್ಗೆ ದಪ್ಪ ಬೇಕು ಅಂದರೆ ದಪ್ಪ, ಇಲ್ಲ ಸಣ್ಣ ಬೇಕು ಅಂದರೆ ಸಣ್ಣದಾಗಿ ತಟ್ಕೊಬೋದು. ಕೈಗೆ ಏನಾದರೂ ಅಂಟ್ಕೊಳ್ತಾ ಇದ್ದರೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ತಟ್ಕೊಳ್ಳಿ. ಇವಾಗ ನೋಡ್ತಿದ್ದೀರಲ್ಲ, ನಾನು ಇಷ್ಟು ಸಣ್ಣದಾಗಿ ತಟ್ಕೊಂಡಿದ್ದೀನಿ. ನಿಮ್ಗೆ ದಪ್ಪ ಬೇಕು ಅಂದರೆ ದಪ್ಪ ಮಾಡ್ಕೊಳ್ಳಿ. ನಾನಿವಾಗ ತವಾನ ಕಾಯಕ್ಕಿಟ್ಟು 1-2 ಸ್ಪೂನ್ ಆಯಿಲ್ನ ಹಾಕಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ. ನೀವು ಬೇಕಾದರೆ ತುಪ್ಪನ ಸಹ ಯೂಸ್ ಮಾಡ್ಬೋದು, ತುಪ್ಪನ ಹಾಕಿನೂ ಮಾಡ್ಕೊಬೋದು, ಚೆನ್ನಾಗಾಗುತ್ತೆ. ತವ ಕಾಯ್ದಮೇಲೆ ಒಬ್ಬಟ್ಟನ್ನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಬೇಕು. ಐ ಫ್ಲೇಮ್ ಆದರೆ ತುಂಬ ಬೇಗ ಸೀದೋಗ್ಬಿಡುತ್ತೆ, ಗೊತ್ತಾಗಲ್ಲ, ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಇದು ತುಂಬ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ, ಎಷ್ಟು ಬೇಗ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಯೂಶ್ವಲಿ ಒಬ್ಬಟ್ಟು ಮಾಡಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ, ಆದರೆ ಇದು ಮಾತ್ರ ತುಂಬಾ ಬೇಗನೆ ಆಗುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನಗೆ ಹೇಳಿ. ಹಾಗೆಯೇ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ. ಸ್ವೀಟ್ ಪೊಟ್ಯಾಟೊ ಒಬ್ಬಟ್ಟು ರೆಡಿ ಆಯಿತು. ಇದಕ್ಕೆ ನೀವು ತುಪ್ಪ ಹಾಕ್ಕೊಂಡು ತಿನ್ಬೋದು, ಇಲ್ಲಾಂದರೆ ತುಪ್ಪ ಮತ್ತು ಹಾಲು ಎರಡನ್ನೂ ಹಾಕ್ಕೊಂಡು ತಿನ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.